ಇದು ಜಾನಕಿ ರಾಮಚಂದ್ರ ಅವರ ಮನೆ. ಇವರೇ ಜಾನಕಿ, ರಾಮಚಂದ್ರನ ಧರ್ಮಪತ್ನಿ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ಅಡುಗೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಅನ್ಸುತ್ತೆ. ಆದ್ರೆ ರಾಮಚಂದ್ರ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರಲ್ಲಿ ಮನೇಲಿ ಇರ್ತಾರೆ. ಬೆಳಗ್ಗೆ ಸ್ನೋ ಶವಲ್ ಮಾಡಿ ಅದೇನೋ ಕಾರ್ ವಾಶ್ ಅಂತ ಹೋದ್ರು. ಆಮೇಲೆ ಅದೇನೋ ಬ್ಯಾಡ್ಮಿಂಟನ್ ಬೇರೆ ಇದೆಯಂತೆ. ಅಲ್ಲ, ಇವತ್ತು ಹಬ್ಬ, ನಮ್ಮಮ್ಮ ಬೇರೆ ಇದ್ದಾರೆ. ಆದ್ರೂ ಇವ್ರು ಬ್ಯಾಡ್ಮಿಂಟನ್ ಮಾತ್ರ ನಿಲ್ಲಲ್ಲ. ಈ ನಮ್ಮ ಶೇಖರ್ ಪ್ರತಿ ಶನಿವಾರ ಬ್ಯಾಡ್ಮಿಂಟನ್ ಆಡಿಸ್ತಾರಂತೆ. ಆಟ ಆಡೋದು ಒಳ್ಳೇದೇ ಅನ್ನಿ, ಆದ್ರೆ ಇವತ್ತು ಹಬ್ಬದ ದಿನನೂ ಬೇಕಾ ಅಂತ ಅಷ್ಟೆ. ಹಂಗೆ ಬರ್ತಾ ಇಂಡಿಯನ್ ಸ್ಟೋರ್ನಿಂದ ಬಾಳೆ ಎಲೆ ತನ್ನಿ ಅಂತ ಹೇಳಿದೀನಿ. ಮರಿದೆ ಊಟ ಮಾಡಕ್ ಮುಂಚೆ ಬಂದ್ರೆ ಸಾಕು. ಇದು ಬಿಡಿ, ಕ್ಯಾಲ್ಗರಿಯ ಮನೆ ಕಥೆನೆ. ನಮ್ಮ ಈ ಜಾನಕಿ ರಾಮಚಂದ್ರ ದಂಪತಿಗೆ ಇಬ್ಬರು ಮಕ್ಕಳು. ದೊಡ್ಡವಳು ಜಾನ್ವಿ, ರೀಲ್ ಕ್ವೀನ್, ಇನ್ಸ್ಟಾ ಪ್ರಿನ್ಸೆಸ್, ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗೇ ಇರ್ತಾರೆ. ಇನ್ನೊಬ್ಬ ಮಗ ಜೀವನ್, ಟೆಕ್ ನರ್ಡ್ ಹಾಗೂ ವಿಡಿಯೋ ಗೇಮ್ ಪ್ರಿಯ. ಯಾವಾಗಲೂ ಇದೇ ಥರ ಟಿವಿ ಮುಂದೆ ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾನೆ ಅಥವಾ ಫೋನ್ನಲ್ಲಿ ಏನೋ ಗೂಗಲ್ ಮಾಡ್ತಾ ಇರ್ತಾನೆ. ಈ ವರ್ಷ ಜಾನಕಿ ಅವರ ಅಮ್ಮ ಸರೋಜಮ್ಮ ಬೆಂಗಳೂರಿನಿಂದ ವಿಸಿಟರ್ ವೀಸಾ ಮಾಡಿಸಿಕೊಂಡು ಬಂದಿದ್ದಾರೆ ಮಗಳ ಮನೆಗೆ ಹಬ್ಬ ಆಚರಿಸೋಕೆ. ಬನ್ನಿ, ಸರೋಜಮ್ಮನ ಸಂಕ್ರಾಂತಿ ಹೆಂಗಾಗುತ್ತೆ ನೋಡೋಣ. ಅಬ್ಬಬ್ಬ, ಹೇಗಪ್ಪ ಇರ್ತೀರ ಈ ಚಳಿಲಿ. ಇವತ್ತು ಸಂಕ್ರಾಂತಿ ಹಬ್ಬ. ರಂಗೋಲಿ ಹಾಕೋಣ ಅಂತ ಬಾಗಿಲು ತೆಗೆದು ಹೊರಗಡೆ ನೋಡಿದ್ರೆ ಅಂಗಳ ಪೂರ್ತಿ ಬಿಳಿ ಸ್ನೋನಲ್ಲಿ ಪ್ರಕೃತಿನೇ ರಂಗೋಲಿ ಹಾಕ್ಬಿಟ್ಟಿದೆ ನೋಡಿ. ನಾನು ಈ ಸಲ ಸಂಕ್ರಾಂತಿ ಹಬ್ಬ ಆಚರಿಸೋಕೆ ನನ್ನ ಮಗಳು ಜಾನಕಿ ಮನೆಗೆ ಬಂದಿದ್ದೀನಿ. ಮೊಮ್ಮಕ್ಕಳ ಜೊತೆ ಸೇರಿ ಜೋರಾಗಿ ಹಬ್ಬ ಆಚರಿಸೋಣ ಅಂತ. ಅಡುಗೆ ಮನೆಯಿಂದ ಒಂದು ತುಪ್ಪದ ವಾಸನೆ ಬರ್ತಾ ಇದೆ. ಮಗಳು ಜಾನಕಿ ಆಗಲೇ ಹಬ್ಬದ ಅಡುಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಜಾನಕಿ, ಜಾನಕಿ. ಹಾ, ಏನಮ್ಮ? ಅಮ್ಮ, ಇದೇನಿದು? ಏನಿದೆ ಡಬ್ಬದಲ್ಲಿ? ಸಂಕ್ರಾಂತಿ ಹಬ್ಬ ಅಲ್ವೇನೆ, ಅದಕ್ಕೆ ಮನೆಯವರೆಲ್ಲ ಸೇರಿ ಆಚರಿಸೋಣ, ಹಾಗೆ ನಿಮ್ಮೂರಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಹಂಚೋಣ ಅಂತ ಒಂದಷ್ಟು ಎಳ್ಳು ಬೆಲ್ಲ ತಂದಿದ್ದೀನಿ. ಅಯ್ಯೋ, ಅಷ್ಟು ದೊಡ್ಡ ಡಬ್ಬದಲ್ಲಿ ಅಷ್ಟೊಂದು ಎಳ್ಳು ಬೆಲ್ಲ ತಂದಿದ್ದಿಲ್ಲ. ನಮ್ಮನೇಲಿರೋ ಜನನೇ ತಿನ್ನಲ್ಲ, ಇನ್ನು ಊರವರೆಲ್ಲ ಹಂಚೋಣ ಅಂತ ಇದೆಯಲ್ಲ. ಹಿಂಗೆ ಇವೆಲ್ಲ ಅರ್ಥ ಆಗಲ್ಲ. ನಮ್ಮನೇಲಿ ಹಬ್ಬ ಅಂದರೆ ನಾನು ವೆರೈಟಿ ಅಡುಗೆ ಮಾಡ್ತೀನಿ. ನಾನು ನನ್ನ ಗಂಡ ಇಬ್ಬರು ಚೆನ್ನಾಗಿ ತಟ್ಟೆ ತುಂಬ ಬಡಿಸ್ಕೊಂಡು ಟೀ ಅಂತ ಮೂತಿ ಮಾಡಿಕೊಂಡು 100 ಸೆಲ್ಫಿ ತಕ್ಕೊಂಡು ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಹಾಕಿ ಆಮೇಲೆ ಚೆನ್ನಾಗಿ ತಿಂದು ಮಲ್ಕೋತೀವಿ. ಅಷ್ಟೇ ನೋಡು ಇಲ್ಲಿ ಹಬ್ಬ ಅಂದರೆ. ಮೊದಲು ನೀನು ಆ ಡಬ್ಬನಲ್ಲಿ ಎತ್ತಿಡು. ಈ ಸಲ ಕನ್ನಡ ಸಂಘದ ಸಂಕ್ರಾಂತಿ ಹಬ್ಬ ಆಗುತ್ತೆ. ಆವಾಗ ಅಲ್ಲಿ ರಿಜಿಸ್ಟ್ರೇಷನ್ ಹತ್ರ ಇದ್ರೆ ಆಯ್ತು, ಎಲ್ಲರೂ ಒಂದು ಇಡೀ ತಗೊಂಡು ತಿಂದು ಮುಗಿಸ್ತಾರೆ. ಅದೇನೇ ಹಾಗಂತೀಯ? ನೀನು ನೋಡ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಹೇಗೆ ಎಳ್ಳು ಬೆಲ್ಲ ತಿನ್ನಿಸ್ತೀನಿ ಅಂತ ಬಾಯಿ ತಪ್ಪಿಸ್ಕೊಂಡು ತಿಂತಾರೆ. ಚಳಿಗೆ ತುಂಬ ಒಳ್ಳೇದು ಕಣೆ. ಅಯ್ಯೋ ಅಮ್ಮ, ನಿನಗೆ ಗೊತ್ತಿಲ್ಲ, ಇದಾವಲ್ಲ ಮಾಡರ್ನ್ ಮಕ್ಕಳು, ಅವರಂತೂ ಇದನ್ನ ಮೂಸು ನೋಡಲ್ಲ. ಈ ಸಲ ಏನೋ ನೀನು ಇದೆಯಾ ಅಂತ ಪಾಯಸ, ಪೊಂಗಲ್, ಹುಗ್ಗಿ ಎಲ್ಲ ಮಾಡ್ತಾ ಇದ್ದೀನಿ. ಇವ್ರಿಗೆ ಇಂಡಿಯನ್ ಸ್ಟೋರ್ನಿಂದ ಬಾಳೆ ಎಲೆ ತನ್ನಿ ಅಂತಲೂ ಹೇಳಿದ್ದೀನಿ. ಅವ್ರು ಬಂದಮೇಲೆ ಹೊಟ್ಟೆ ತುಂಬ ಊಟ ಮಾಡೋದು. ನೀನು ಮೊದಲು ಆ ಡಬ್ಬ ನಾನು ಎತ್ತಿಡು. ಅಯ್ಯೋ ರಾಮ, ಏನೇನೋ ಆಸೆಗಳು ಕಟ್ಕೊಂಡು ಬಂದಿದ್ದನಪ್ಪ. ಮೊಮ್ಮಕ್ಕಳ ಜೊತೆ ಎಳ್ಳು ಬೆಲ್ಲ ತಿನ್ನಬೇಕು, ಹಾರಿನಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಹಂಚಬೇಕು ಅಂತ. Bro, look at this. Do you remember this girl? Oh yeah, that neighbor girl of our Bangalore Archie's house. Yes, she's made a reel on Instagram and she's gotten 1 million views in one day, man. Oh really? Let me see what the reel is all about. ಇವತ್ತು ಸಂಕ್ರಾಂತಿ ಹಬ್ಬ. ಇವತ್ತು ನಮ್ಮನೆಯಲ್ಲಿ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದು ಹಬ್ಬದ ಊಟ ಮಾಡಿ ಫ್ರೆಂಡ್ಸ್ಗೆಲ್ಲ ಎಳ್ಳು ಬೆಲ್ಲ ಹಂಚ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆಯದನ್ನು ಮಾತಾಡಿ.
about that. Hey Akka, Amma and Ajji were also talking about Sankranti Habba. Look, you can also make a reel about it. Amma ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡು. Hey, that's a good idea, bro. Come on, let's do it. ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಮಗಳೇ, ನಾನು ಹೇಳ್ತೀನಿ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ವೇಟ್ ನೀನು ಅದೇನು ಹೇಳಬೇಕು ಅಂತಿದ್ಯೋ ನಾನು ವಿಡಿಯೋ ಮಾಡ್ತೀನಿ, ಹೇಳ್ತೀಯಾ? ಹ್ಞೂ ಸರಿ, ಅದೇನು ಮಾಡು. ಇವತ್ತು ಸಂಕ್ರಾಂತಿ ಹಬ್ಬ, ಅದಕ್ಕೆ ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ಸಿಹಿ ಪೊಂಗಲು, ಖಾರ ಪೊಂಗಲು, ಪಾಯಸ, ಆಮೇಲೆ ಎಳ್ಳು ಬೆಲ್ಲನೂ ಇದೆ. ನಾವೆಲ್ಲ ತಿಂದು ಎಳ್ಳು ಬೆಲ್ಲನ ಅಕ್ಕಪಕ್ಕದ ಮನೆಯವರಿಗೆಲ್ಲ ಇವತ್ತು ಹಂಚ್ತೀವಿ. Hi guys, we are celebrating Sankranti today with my Ajji, Amma and Tamma. Bye, see you. ನೋಡಿ ಜಾನಕಿ, ನಾನು ಹೇಳಿಲ್ವೇ ನಿಮ್ಮ ಮಕ್ಕಳು ಹಬ್ಬನ ಆಚರಿಸ್ತಾರೆ ಅಂತ? ಎಲ್ಲಿ ಮಕ್ಕಳೇ, ಇಲ್ಲಿ ಬನ್ನಿ, ಎಳ್ಳು ಬೆಲ್ಲ ಕೊಡ್ತೀನಿ. What's this? ಅದೇ ಈಗಷ್ಟೇ ಹೇಳಿದ್ನಲ್ಲ, ಎಳ್ಳು ಬೆಲ್ಲ ಅಂತ. ಅಂದರೆ ಇದರಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ಹುರುಗಡ್ಲೆ, ಕಡಲೆಕಾಯಿ ಬೀಜ ಎಲ್ಲ ಇರುತ್ತೆ. ಚಳಿಗಾಲದಲ್ಲಿ ದೇಹಕ್ಕೆ ತುಂಬ ಒಳ್ಳೆಯದು. ಅಜ್ಜಿ, ನನಗಿದೆಲ್ಲ ಬೇಡ, ನನಗೆ ಇಷ್ಟ ಆಗಲ್ಲ. ಅದರಲ್ಲಿ ಏನೇನೋ ಇದೆ, ನನಗೆ ಅಲರ್ಜಿ ಆಗ್ಬೋದು ಅನಿಸುತ್ತೆ. ಅಯ್ಯೋ, ಅಲರ್ಜಿನೂ ಇಲ್ಲ, ಫಲರ್ಜಿನೂ ಇಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣೆ. ಈ ಎಳ್ಳು ಬೆಲ್ಲದ ಮಿಶ್ರಣ ಚಳಿಗಾಲದಲ್ಲಿ ದೇಹಕ್ಕೆ ಶಾಖ ಕೊಡುತ್ತೆ. Hey bro, what's she saying? Shock? This? Akka, let me Google. ಅಮ್ಮ ನೀನು ಸುಮ್ಮನೆ ಇರು, ಇವ್ರಿಗೆ ಇವೆಲ್ಲ ಅರ್ಥ ಆಗಲ್ಲ. ನಾನು ಆಗಲೇ ಹೇಳಿಲ್ವ ನನಗೆ? ಸುಮ್ಮನೆ ನೀನೇ ಬೇಜಾರು ಮಾಡ್ಕೊತೀಯ ಅಷ್ಟೇ. ಅಯ್ಯೋ ರಾಮ, ಈಗ ಮಕ್ಕಳು ಶಾಲೆಗೆ ಅದೇನು ಕರೀತಾರೆ? ಇವ್ರು ಯಾವಾಗ ನೋಡಿದ್ರು ಫೋನು, ಗೂಗಲ್ಲು ಅಂತಲೇ ಇರ್ತಾರೆ. ಹೇ ಜಾಂತಿ, ನೀನಾದರೂ ಸ್ವಲ್ಪ ತಿಳಿ ಹೇಳಬಾರ್ದೇನೆ? ಅಯ್ಯೋ ಅಮ್ಮ, ನನಗಂತೂ ಹೇಳಿ ಸಾಕಾಯ್ತು. ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಹಬ್ಬ ಹರಿದಿನ, ಆಚಾರ ವಿಚಾರ ಇದು ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. Hey Akka, I just Googled it. It's very healthy it seems. Keeps our body warm during this cold weather. And it's full of protein too. Interesting. Do you think we should try? Yes Akka, I'm curious too. Come on, let's try a little bit. ಅಜ್ಜಿ ಎಲ್ಲಿ ಸ್ವಲ್ಪ ತೋರಿಸು ನಿನ್ನ ಡಬ್ಬನ. This is yummy. Ajji, can we have some more? ತಗೊಳ್ಳಿ, ತಿನ್ನಿ. ಅಜ್ಜಿ, ನೀನೇನೋ ಹೇಳ್ತಾ ಇದ್ದೆ ಫ್ರೆಂಡ್ಸ್ಗೆಲ್ಲ ಎಳ್ಳು ಬೆಲ್ಲ ಹಂಚ್ಬೇಕಂತ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಬೋದಾ? ಓ, ಧಾರಾಳವಾಗಿ. ಅದಕ್ಕೆ ಅಂತಾನೆ ಇಷ್ಟೊಂದು ತಂದಿದ್ದು ಮಕ್ಕಳೇ. Hey, this is yummy. Let me call my friends. I will post in our buddy group. Me too. ಓ, ಎಲ್ಲರೂ ಕರೀತಿದ್ದೀರಾ? ಕರೀತಾ ಇದ್ದೀರಾ? ನಾನು ಪೇರೆಂಟ್ಸ್ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ, ಎಲ್ಲರೂ ಬನ್ನಿ ಅಂತ. ನೋಡ್ತೀಯ ಜಾನಕಿ, ನಾನು ಹೇಳಿಲ್ವಾ ನಾವೆಲ್ಲರೂ ಸೇರಿ ಈ ಸಲ ಹಬ್ಬ ಆಚರಿಸ್ತೀವಿ, ನಿಮ್ಮ ಮಕ್ಕಳು ಎಳ್ಳು ಬೆಲ್ಲನೂ ತಿಂತಾರೆ ಅಂತ. ಹೌದಮ್ಮ, ಈಗಿನ ಮಕ್ಕಳಿಗೆ ನಾವು ಏನೇ ಹೇಳಿದ್ರು ನಂಬಲ್ಲ. ಅವ್ರಿಗೆ ಗೂಗಲ್ ಗುರುಗಳೇ ಹೇಳಬೇಕು. ಆದರೆ ನೀನು ಪ್ರಯತ್ನ ಮಾಡಿದ್ಯಲ್ಲ ಭೇಷ್, ನಿನ್ನಿಂದನೇ ಇವತ್ತಿದು ಸಾಧ್ಯ ಆಗಿತ್ತು. ನಿಜವಾಗ್ಲೂ ಮೆಚ್ಚಬೇಕಮ್ಮ ನೀನು. ತುಂಬ ಥ್ಯಾಂಕ್ಸ್ ನಿಮಗೆ. ಇಷ್ಟು ವರ್ಷದಲ್ಲಿ ಇದೇ ಮೊದಲ ಸಲ ಈ ಮಕ್ಕಳು ಎಳ್ಳು ಬೆಲ್ಲ ತಿಂತಾ ಇರೋದು, ಗೊತ್ತಾ? ಓ, ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ತಗೋ, 10-15 ಬಾಳೆ ಎಲೆ ತಂದಿದ್ದೀನಿ. ನಮ್ಮ ಅತ್ತೆ ಬಂದಿದ್ದಾರೆ ಅಂದರೆ ನಮ್ಮ ಮನೆ ಸಂಕ್ರಾಂತಿ ಕ್ರಾಂತಿಕಾರಿ ಆಗಿರುತ್ತೆ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಇವತ್ತು ಬರೋ ಗೆಸ್ಟ್ಗಳಿಗೆಲ್ಲ ಬಾಳೆ ಎಲೆ ಊಟ ಹಾಕ್ಸೋಣ. ಅಮ್ಮ ಎಲ್ಲ ಬಂದರು ಅನ್ಸುತ್ತೆ. ನೀನೇ ನಿನ್ನ ಕೈಯಾರ ಎಲ್ರಿಗೂ ಎಳ್ಳು ಬೆಲ್ಲ ಹಂಚ್ಬಿಡು. ಬನ್ನಿ ಮಕ್ಕಳೇ, ತಗೊಳ್ಳಿ, ಎಳ್ಳು ಬೆಲ್ಲ ತಗೊಳ್ಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಸುಖ ಶಾಂತಿ ಮುದಲೀರ ಹಬ್ಬ
ಹೇಗಿತ್ತು ಎಲ್ಲರಿಗೂ ಸರೋಜಮ್ಮ ಸಂಕ್ರಾಂತಿ? ಬೇಕಾ ಎಳ್ಳು ಬೆಲ್ಲ? ಸೊ ನಮ್ಮ ಸರೋಜಮ್ಮನ ಪಾತ್ರದಲ್ಲಿ ಅಭಿನಯಿಸಿದಂಥವರು ನಮ್ಗೆಲ್ಲರಿಗೂ ಪರಿಚಿತರಾಗಿರುವಂತಹ ನಮ್ಮ ಮನು ಪಟ್ಟಿ ಅವರು. ಸೊ ಹಾಗೆಯೇ ಮಗಳು ಪಾತ್ರ ಮಾಡಿದಂಥವರು ನಮ್ಮ ರಶ್ಮಿ ರಾಮಣ್ಣ. ನಮ್ಮ ಪ್ರಕಾಶ್ ಅವ್ರ ಪರಿಚಯ ಅಂತ ನಿಮ್ಮೆಲ್ಲರಿಗೂ ಇದೆ, ನಾನು ಹೇಳೋದಂತೂ ಬೇಕಾಗೇ ಇಲ್ಲ. ಸೊ ಮಗನ ಪಾತ್ರ ಮಾಡಿದಂಥವನು ಅರ್ಜುನ್ ಧನಶೇಖರ್, ಹಾಗೆ ಮಗಳ ಪಾತ್ರ ಮಾಡಿದಂಥವಳು ಪೂರ್ವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಇಂಪಾರ್ಟೆಂಟ್, ಚೆನ್ನಾಗಿ ಮಾಡಿದಿರಾ. ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದಷ್ಟೇ ಇಷ್ಟ ಆಗಿದೆ ನೋಡಿ. ನಿಮ್ಮ ಸ್ಕಿಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.